ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆ ಹತ್ರ ನಾಲ್ಕಲಗೋಡು ಅಂತ ನಮ್ಮೂರು. 2017ರ ನಂತರನೇ ನಾನು ಸಾವಯವ ಕೃಷಿ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಬಂತು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಂದೆ. ಆಮೇಲೆ ಒಂದು 2-3 ವರ್ಷ ಕಂಟಿನ್ಯೂ ಆಗಿ ಜೀವಾಮೃತ, ವೇಸ್ಟ್ ಕಂಪೋಸರ್ ಕೊಟ್ಕೊಂಡ್ಬಂದೆ. ಆಮೇಲೆ ಗೋಕೃಪಾಮೃತ ಅಂತ ಒಂದು ಸಾವಯವ ದ್ರವ ರೂಪದ ಗೊಬ್ಬರ ಸಿಕ್ತು. ಅದ್ರ ಜೊತೆಗೆ ಈ ಸರಿಯಿಂದ ನುವಾಲ್ಗಿ ಅಂತ ಒಂದು ಪೋಲಿಯರ್ ಸ್ಪ್ರೇ ಅದನ್ನು ಕೊಡ್ತಾ ಬಂದಿದ್ದೀನಿ. ಈಗ ನನಗೆ ಈಗ ಯೂಟ್ಯೂಬಲ್ಲಿ ಅಗ್ರಿಕಲ್ಚರ್ ಮೇಲೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂದಾಗ ನಾನು ಏನಾದ್ರು ಒಂದೊಂದು ಸರ್ಚ್ ಮಾಡ್ತಾ ಇದ್ದಂಗೆ ಈಗ ನುವಾಲ್ಗಿ ಬಗ್ಗೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿ ಅದರಲ್ಲಿ ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಏಲಕ್ಕಿ ಗಿಡಕ್ಕೆ ನಾನು ಮಾಡಿದ್ದೀನಿ ಅಂದರು, ಚೆನ್ನಾಗಿದೆ ಅಂತಂದರು. ಆಮೇಲೆ ಶನಿವಾರ ಸಂತೆ ಹತ್ರ ನಮ್ಮ ಫ್ರೆಂಡ್ ಒಬ್ಬರು ವರ್ಷ ಅಂತ ಇದ್ದಾರೆ. ಆಮೇಲೆ ಅವರು ಹೇಳಿ ತರಿಸ್ಕೊಟ್ರು. ಮತ್ತು ಅವರು ಯಾವ ಥರ ಬಳಕೆ ಮಾಡಬೇಕು ಅಂತಲೇ ಹೇಳಿದರು. ಈ ನುವಾಲ್ಗಿ ಪಾಲಿಯರ್ ಸ್ಪ್ರೇನ 1 ಲೀಟ್ರಿಗೆ 1 ml, ಒಂದು 200 ಲೀಟ್ರ್ ಬ್ಯಾರಲ್ ತೊಗೊಳ್ತೀರಾ ಅಂದರೆ 200 ಲೀಟ್ರ್ ಬ್ಯಾರಲ್ಗೆ 200 ml. ಮುಂಜಾನೆ ಹೊತ್ತು ತಂಪು ಹೊತ್ತಿನಲ್ಲಿ ನೀವು ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಿದರೆ, ಯಾಕೆಂದರೆ ಮಧ್ಯಾಹ್ನ ಬಿಸಿಲಾದ್ಮೇಲೆ ಅದು ಬೇಗ ಡ್ರೈ ಆಗುತ್ತೆ ಅಂತೇಳಿ. ಹಂಗಾಗಿ ಬೆಳಗ್ಗೆ ಹೊತ್ತು ಎಲೆಯಲ್ಲಿ ಈ ಗಿಡಗಳೆಲ್ಲ ಆಹಾರ ತಗೊಳ್ಳೋದು ಜಾಸ್ತಿ ಬೇರ್ಗಿಂತನೇ ಎಲೆಯಲ್ಲಿ. ಮೊದಲು ವರ್ಷಕ್ಕೆ ಒಂದೇ ಸರಿ ಕೊಟ್ಟಿದ್ದೀನಿ, ಅದರಲ್ಲೇ ರಿಸಲ್ಟ್ ಚೆನ್ನಾಗಿದೆ. ಹಾಗಾಗಿ ಈ ಸರಿ ವರ್ಷಕ್ಕೆ 4 ಸರಿ ಅಂದರೆ 3 ತಿಂಗಳಿಗೆ ಒಂದು ಸರಿ ನುವಾಲ್ಗಿ ಸ್ಪ್ರೇ ಪೋಲಿಯರ್ ಸ್ಪ್ರೇನ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರಲ್ಲ, ಇದು ನನ್ನ ತೋಟ. ನಾನು 2017ರಿಂದನೂ ನಾನು ಇದಕ್ಕೆ ಒಂದು ಕೆಮಿಕಲ್ ಅಂತಲೇ ಏನು ಬಳಸಿಲ್ಲ. ಈಗ ಲಾಸ್ಟ್ ಇಯರಿಂದ ನುವಾಲ್ಗಿ ಒಂದು ಬಳಸಿದ್ದೀನಿ. ಅದು ಬಳಸಿದ ಮೇಲೆ ಚೆನ್ನಾಗಿದೆ. ಫಸಲು ತುಂಬ ಚೆನ್ನಾಗಿ ಬಂದಿದೆ. ನಾವು ಸಾವಯವ ಮಾಡ್ತಾ ಇರೋದ್ರಿಂದ ಕೆಮಿಕಲ್ ಮಾಡ್ತಾ ಇರೋದು ಇದಕ್ಕೂ ನಮಗೆ ರೋಗಗಳು ಕಡಿಮೆ ಗಿಡಗಳಿಗೆ. ಮತ್ತು ಗಿಡಗಳು ಬಂದಿರೋದು ನಮ್ಮದು ಫಸಲೇನಿರುತ್ತೆ ಅದನ್ನು ಇಲ್ಲಿ ಏನು ಅಳಿತಾರೆ, ಆ ಅಳಿಯೋದ್ರಲ್ಲಿ ತೂಕ ಜಾಸ್ತಿ ಇರುತ್ತೆ, ತೂಕ ಜಾಸ್ತಿ ಬರುತ್ತೆ ತುಂಬ. ಮತ್ತು ಮೆಣಸು ಎಲ್ಲ ನೀವು ನೋಡ್ತಾ ಇರ್ಬೋದು, ಮೆಣಸು ಎಲ್ಲ ತುಂಬ ದಾರನೂ ಒಳ್ಳೆ ಚೆನ್ನಾಗಿ ಕಾಳುಗಟ್ಟುತ್ತೆ. ಇದು ಮೆಣಸು ತೂಕನೂ ಬರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಖರ್ಚು ಕಡಿಮೆ ಇದೆ. ಮೇನ್ ಹೇಳ್ಬೇಕು ಅಂದರೆ ಖರ್ಚು ತುಂಬ ಕಡಿಮೆ ಇದೆ. ಈಗ ನಮ್ಮ ಕೊಡಗು, ಹಾಸನ, ಚಿಕ್ಕಮಗಳೂರು ಭಾಗದಲ್ಲಿ ಏನು ನಾವು ಕಾಫಿ ಬೆಳಿತೀವಿ, ರೋಬಸ್ಟ ಆಗ್ಬೋದು, ಅರೇಬಿಕಾ ಆಗ್ಬೋದು, ಇದ್ರ ಜೊತೆ ಮೆಣಸು, ಇದಕ್ಕೆಲ್ಲ ನೀವು ನುವಾಲ್ಗಿ ಪಾಲಿಯರ್ ಸ್ಪ್ರೇನ ಪ್ರತಿ 3 ತಿಂಗಳಿಗೆ ಒಂದು ಸರಿ ಕೊಡಿ. ವರ್ಷಕ್ಕೆ ಒಂದು 4 ಬಾರಿ ಕೊಟ್ಟರೆ, ಅಂದರೆ ಈಗ ಜನವರಿ ಆದಮೇಲೆ ಏಪ್ರಿಲು, ಅದಾದಮೇಲೆ ಜುಲೈ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಆ ಥರ ಕೊಟ್ಕೊಬಂದರೆ ಗಿಡಗಳು ಎಲ್ಲ ಚೆನ್ನಾಗುತ್ತೆ, ರೋಗಗಳು ಕಡಿಮೆ, ಇಳುವರಿ ಜಾಸ್ತಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನುವಾಲ್ಗಿ ದ್ರಾವಣ. ನುವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನುವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ.